ಬಸವನ ಬಾಗೇವಾಡಿ ತಾಲೂಕಿನ ಇಂಗಳೇಶ್ವರ ಗ್ರಾಮದ ವೀರಕ್ತ ಮಠದ ಕಿರಿಯ ಶ್ರೀ ಡಾಕ್ಟರ್ ಸಿದ್ದಲಿಂಗ ಮಹಾಸ್ವಾಮೀಜಿಯವರು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಚನ್ನಬಸವ ಸ್ವಾಮೀಜಿಯವರು ಲಿಂಗೈಕ್ಯ ಆದ 2 ದಿನಗಳ ನಂತರ ಮಠದಲ್ಲಿರುವ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಶ್ರೀಗಳು ಇಹಲೋಕ ತ್ಯಜಿಸುವ ಬೆಳಗಿನ ಜಾವ 4 ರಿಂದ 8 ಗಂಟೆವರೆಗಿನ ಅವಧಿಯಲ್ಲಿ ಹುಣ್ಣಿಮೆಯ ಚಂದ್ರನಂತಹ ಬೆಳಕು ಕಿಟಕಿಯ ಬಾಗಿಲು ತಲೆ ಎಡಭಾಗಕ್ಕೆ ಮುಂದೆ ಬಂದು 3 ಸಲವೂ ವಿವಿಧ ಆಕಾರದಲ್ಲಿ ಪ್ರಜ್ವಲಿಸಿ ನಂತರ ಹೃದಯ ಆಕಾರದಲ್ಲಿ ದೊಡ್ಡದಾಗಿ ಪ್ರಜ್ವಲಿಸಿ ಮರೆಯಾಗಿರುವುದು ಕಂಡು ಬಂದಿದೆ ಅಂತ ಹೇಳಿದರು. ವರದಿ ಬಂದೆ ನವಾಜ್ ಕೋಳ್ಯಾಳ್. 2 ದಿವಸ ಆದ್ಮ್ಯಾಗ CC ಕ್ಯಾಮ್ರಾ ಸೆಟ್ ಮಾಡಿದ್ದೆವು. ಆ CC ಕ್ಯಾಮ್ರಾ ಸೆಟ್ ಮಾಡಿದ್ರೊಳಗೆ ನಾವು ಚೆಕ್ ಮಾಡಿ ನೋಡಿದ ಕೂಡ ಡೌನ್ಲೋಡ್ ಮಾಡ್ಕೊಂಬರಪ್ಪ ಅಂತ ಹೇಳಿದೆ ಅವರಿಗೆ. ಆ ಡೌನ್ಲೋಡ್ ಮಾಡೋಕ್ಕೆ ಹೋದ ಕೂಡಲೇ ಅವಾಗ ಅವರು ನೋಡಿದ ಕೂಡ ಅದ್ರ ಒಳಗೆ ಒಂದು ಬೆಳಕು ಬಂದದ್ರಿ ಅಂತ ಹೇಳಿದರು. ಆವಾಗ 8-10 ಭಕ್ತರು ಕುಡ್ಕೊಂಡು ಅದನ್ನು ಮುಂದೆ ನೋಡಿಕೊಂಡು ಅದನ್ನು CC ಕ್ಯಾಮ್ರಾ ಮಾಡಿದ್ದನ್ನು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕೆ ಬಂದು ಕೂತರು. ಅವಾಗ ನೋಡಿದ ಕೂಡ ಕರೆಕ್ಟ್ ಮುಂಜಾನೆ 5:30 ಮ್ಯಾಗ ಎಷ್ಟು ಸೆಕೆಂಡ್ ಅದ್ರಾಗ ನಮ್ಮ ಇದ್ರಾಗದ. ಆವಾಗ ಚಂದ್ರನಂಥ ಒಂದು ಬೆಳಕ ಅಲ್ಲಿ ಕಾಣಿಸಕತ್ತದ. ಚಂದ್ರನಂಥ ಒಂದು ಬೆಳಕು ಬಂದ್ರೆ ಅದು ಬೆಳಕು ಹೇಗೈತೆ ಅನ್ನೋದು ನಿತ್ತಲೇ ನಿಂದಿರ್ತಾ ಇಲ್ಲ ಮತ್ತು ಅರ್ಧ ದ್ವಾಡದಾಗ್ತದೆ, ಅರ್ಧ ಸಾಣದಾಗ್ತದೆ, ಉದ್ದಗೆ ದೀಪ ಆಗ್ತದೆ, ಇದು ಆಗ್ತದೆ. ಆ ವಿಚಿತ್ರ ಇರ್ತಕ್ಕಂಥ ದೀಪದು ಬೆಳಕ ಅದು ಈ ಹುಣ್ಣಿಮೆ ಚಂದ್ರನನ್ನು ನೀರೊಳಗೆ ಪಾತ್ರೆಯೊಳಗೆ ಹಾಕಿದ್ರೆ ಹೆಂಗೆ ತೇಲ್ತಕ್ಕಂಥದ್ದು ಅಂಥ ದೀಪ ಅದು 5:30 ಕರೆಕ್ಟ್ ಕಂಡುಕೊಂಡ್ಕೊಳ್ಳೆ ಮೊದಲೇ ಸರಿ ಬಂದದ. ಮೊದಲನೇ ಸರಿ ಬಂದು ಮ್ಯಾಲಿನಿಂದ ಬಂದು ತೆಳಗೆ ಬಂದದ. 2ನೇ ಸರಿ ಎಡಕಿನ ಬಾಜು ಹೋಗಿ ಮುಂದೆ ಮ್ಯಾಗ ರೂಮಿನ ಕಿಟಕಿ ಕಡೆ ಹೋಗಿ ನಿಂತದ. ಆವಾಗ 3ನೇ ಸರಿ ಬರೋಕ್ಕಿಂತ ಮುಂಚಿತವಾಗಿ ಒಂದು ಅಪಗಳ ಆಕೃತಿನೇ ಒಂದು ತುಂಬ ಹೊತ್ತುಕೊಂಡು ಅವ್ರು ಹೆಂಗೆ ಇರ್ತಿದ್ರು ಆ ತುಂಬ ಹೊತ್ತುಕೊಂಡಂಗೆ ಒಂದು ಆಕೃತಿ ಬಂದು ನಿಂತಂಗೆ ಆಯಿತು, ಕಾಣಿಸ್ತದ್ರಾಗ. 3ನೇ ಸರಿ ಬರೋ ಹೊತ್ತಿನ ಪೂರ್ತಿ ಹಬ್ಬಗಳು ಎದ್ದು ನಿಂತು ಹಬ್ಬಗಳ ಆಕೃತಿನೇ ಅದರಲ್ಲಿ ಕಾಣಿಸಕತ್ತದ. ದೊಡ್ಡದು ಹಾಕ್ಕೊಂಡು ಕಿಶನ್ದಲ್ಲಿ ಕೈ ಮುಗಿದು ಕಿಶನ್ ಕೈ ಮಾಡ್ಯಾರ. ಆವಾಗ ಅವ್ರ ಪ್ರಾಣ ಆ ರೀತಿ 5:30ರಿಂದ 7 ನಿಮಿಷದಲ್ಲಿ 3 ಬಾರಿ ಬಂದದ. ಆದ್ರೆ ಅವನಿಗೆ ಹೇಳಿದ ಪ್ರಕಾರ ನಿನಗೆ ಹೇಳೇ ಹೋಗ್ತೀನಿ ನಾನು. ಹಂಗೆ ಮುಂದೆ 6:30-7 ಗಂಟೆ ಸುಮಾರಿಗೆ ಕಣ್ಣು ತೆರೆದವರು ನೋಡಿ 2 ಸರಿ ಉಸಿರು ತಗೊಂಡು ಏನೂ ಇಲ್ಲದೇ ಆ ರೀತಿ ಅವರು ಲಿಂಗೈಕ್ಯರಾಗಿದ್ದು ಬಹಳ ಕೆಟ್ಟ ಅನ್ಸಕತ್ತದ. ಮತ್ತು ಆದರೆ ಯಾರೇ ಎಲ್ಲೇ ಕೇಳಿದ್ದೇವೆ ನಾವು ಆ ರೀತಿ ಆಗ್ತದೆ ಅಂತ ತಿಳ್ಕೊಂಡು ಹೇಳಿ ಎಲ್ಲೇ ಹೆಂಗೆ ಆತ್ಮ ಹೋಗ್ತದೆ, ಹೆಂಗೆ ಬರ್ತದೆ ಅಂತ ತಿಳ್ಕೊಂಡೆ ನಾವೆಲ್ಲ ಕೇಳ್ತಾ ಇದ್ದೆವು. ಆ ರೀತಿ ಇದನ್ನು ನಾವು ಪ್ರತ್ಯಕ್ಷವಾಗಿ ಇದನ್ನು ನೋಡಿ ನನಗೆ ಬಹಳ ಇದು ಅನ್ಸಕತ್ತದ. ಮತ್ತು ಇನ್ನೊಂದು ಏನು ಅನ್ಸಕತ್ತದಪ್ಪ ಅಂದ್ರೆ ಹಬ್ಬಗಳು ಕೂಡ ನಮ್ಮ ಕೂಡ ಇಲ್ಲಲ್ಲ ಅಂತ ಭಾಳ ಚಿಂತೆ ಆಗ್ಯದ. ಅದು ಎಷ್ಟೊಂದು ಸುಮಾರು 40 ವರ್ಷಗಳ 30 ವರ್ಷಗಳ ನಂತರ ಎಲ್ಲ ಭಕ್ತರಿಗಳನ್ನು ಅವರು ಭಕ್ತರು ಬರೀ ಗುರುಗಳಾಗಿದ್ದಿಲ್ಲ, ಎಲ್ಲ ಇಡೀ ಊರಿಗೆ ಅಲ್ಲ, ಇಡೀ ಸುಮಾರು ಸಾವಿರಾರು ಹಳ್ಳಿಗಳಿಗೆಲ್ಲ ಗುರುಗಳು ಮನೆ ಮುತ್ಯಾರಂಗೆ ಇದ್ರವರು. ತಮ್ಮ ಸಲುವಾಗಿ ಯಾವುದೇ ಅರಿವುಗಳನ್ನಾಗಲಿ, ತಮ್ಮ ಸಂಬಂಧ ಯಾವುದೇ ರೊಕ್ಕ ರೂಪಾಯಿ ಆಗಲಿ, ತನ್ನ ಸಂಬಂಧ ಯಾವುದೇ ಒಂದು ಇದ್ರ ಬಗ್ಗೆ ಯಾವುದೋ ಅವರ ಅಪೇಕ್ಷೆ ಪಟ್ಟಿರಲಿಲ್ಲ. ಅಂಥ ಪೂಜ್ಯರು ನಮ್ಗೆ ಹೋಗಿದ್ದಕ್ಕೆ ಮನಸ್ಸಿಗೆ ಭಾಳ ಖಿನ್ನಾಗ್ಯದ. ನೀವೆಲ್ಲ ಇದು ಬಂದಿರ ತಿಳ್ಕೊಂಡು ಹೇಳಿ ನಂಗೆ ಇಲ್ರಿ ಅದು.
ಇದು ಕ್ಲಿಯರ್ ನೋಡ್ರಿ. ನೇಮ್ ಬರ್ತದೆ. ಬಂದು ಬಾಕ್ಲಿಗೆ ಬರ್ತದೆ. ನಾಯಿ ಬತ್ತ ನೋಡ್ರಿ. ಅದೇ ರೀ. ಮುಗಿತ್ರಿ.